ಸಿದ್ದರಾಮಯ್ಯ ಮಂಡಿಸಿದ ಬಜೆಟ್ ಜನಪರ ಅಭಿವೃದ್ಧಿ ಪರ ಬಜೆಟ್ ಆಗಿದೆ. ಆಶಾದಾಯಕ ಬಜೆಟ್ ಆಗಿದೆ. ಕೇಂದ್ರ ಸರ್ಕಾರದ ಅಸಹಕಾರದ ಮಧ್ಯೆ ಸಿದ್ದರಾಮಯ್ಯನವರು ಬಜೆಟ್ ಮಂಡನೆ ಮಾಡಿದ್ದಾರೆ ಎಂದು ಸಚಿವ ಎನ್.ಎಸ್. ಭೋಜರಾಜು ಹೇಳಿದರು. ಕಲಬುರಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಬಾರಿ ದಾಖಲೆಯ 4.48 ಲಕ್ಷ ಕೋಟಿ ಬಜೆಟ್ ಮಂಡನೆಯಾಗಿದೆ. ಎಲ್ಲ ನಿಯಮಗಳನ್ನ ಪಾಲಿಸಿ ದೇಶದಲ್ಲೇ ಉತ್ತಮ ಬಜೆಟ್ ಮಂಡನೆಯಾಗಿದೆ. ರೈತರ ಸಲುವಾಗಿ ಅನೇಕ ಯೋಜನೆಗಳನ್ನ ಸಿಎಂ ಘೋಷಿಸಿದ್ದಾರೆ. ಬಜೆಟ್ ವಿರುದ್ಧ ಬಿಜೆಪಿಯಿಂದ ಖಾಲಿ ಚೆಂಬು ಪ್ರದರ್ಶನ ವಿಚಾರವಾಗಿ ಮಾತನಾಡಿದ ಅವರು, ಬಿಜೆಪಿಯವರಿಗೆ ಹೇಳೋಕೆ ಮಾಡೋಕೆ ಏನು ಕೆಲಸ ಇಲ್ಲ, ಆದ ಕಾರಣ ಹೀಗೆ ಮಾಡುತ್ತಿದ್ದಾರೆ. ರಾಜ್ಯಕ್ಕೆ ಬರೋ 10,000 ಕೋಟಿ ಜಿಎಸ್ಟಿ ಹಣ ಕಡಿತ ಮಾಡಿಸಿದ್ದಾರೆ. ರಾಜ್ಯದ ಹಿತದೃಷ್ಟಿಯಿಂದ ಬಿಜೆಪಿಯು ಕೇಂದ್ರಕ್ಕೆ ಮಾಡುತ್ತಾ ರಾಜ್ಯದ ಯೋಜನೆಗಳಿಗೆ ಕೇಂದ್ರ ಸರ್ಕಾರ ಪ್ರೋತ್ಸಾಹ ನೀಡುತ್ತಿಲ್ಲ. ಸಿಎಂ ಆಗಿರೋವರೆಗೂ ಸಿದ್ದರಾಮಯ್ಯ ಬಜೆಟ್ ಮಂಡನೆ ಮಾಡಿದ್ದಾರೆ. ನಾವೆಲ್ಲ ಹೈಕಮಾಂಡ್ ಹೇಳ್ದಂಗೆ ಕೇಳ್ತೇವೆ ಅಂತ ಡಿಕೆಶಿ ಮತ್ತು ಸಿದ್ದರಾಮಯ್ಯ ಹೇಳಿದ್ದಾರೆ. ಸಿದ್ದರಾಮಯ್ಯನವರು ಮಹಾತ್ಮ ಗಾಂಧೀಜಿಯವರ ಸ್ಥಾನಕ್ಕೆ ಹೋಗಿದ್ದಾರೆ. ಸಿಎಂ ಬದಲಾವಣೆ ಬಗ್ಗೆ ಯಾರು ಸಹ ವೈಯಕ್ತಿಕವಾಗಿ ಮಾತನಾಡಬಾರದು ಎಂದರು. ಇರುವಂತಹ ಆಶಾದಾಯಕ ಬಜೆಟ್ ಎಲ್ಲರಿಗೂ ಪರಿಸ್ಥಿತಿ ಗೊತ್ತಿದ್ದಂತೆ ಕೇಂದ್ರ ಸರ್ಕಾರ ಅಸಹಕಾರ ಸಂದರ್ಭದಲ್ಲಿ ಸಹಿತ ಇವತ್ತು ರಾಜ್ಯದ ಪರಿಸ್ಥಿತಿ ನಿಭಾಯಿಸಲಿಕ್ಕೆ ಉತ್ತಮವಾದಂಥ ಬಜೆಟ್ ಕೊಟ್ಟಿದ್ದಾರೆ. ಸಹಜವಾಗಿ ಪ್ರತಿ ಬಜೆಟು 10% ಇನ್ಕ್ರೀಸ್ ಆಗತಕ್ಕಂಥ, ಅದೇ ರೀತಿಯಾಗಿ ಹೋದ ಸಲ 4,09,000 ಇರ್ತಕ್ಕಂಥದ್ದು ಇವತ್ತು 4,48,000 ಕೋಟಿ ಮಾಡಿದ್ದಾರೆ. ಮತ್ತು ಉಳಿದಿದ್ದೆಲ್ಲ ನಿಮ್ಗೆ ಗೊತ್ತಿದೆ. ನಮ್ಮ ಸಿದ್ದರಾಮಯ್ಯವರು ಮೊದಲೊಂದೂ ಬಜೆಟ್ ಮಾಡುವಂಥ ಸಂದರ್ಭದಲ್ಲಿ ನಿಯಮಗಳನ್ನೆಲ್ಲ ಪಾಲಿಸುವಂಥ ಫೈನಾನ್ಸ್ ಮಿನಿಸ್ಟರಾಗಿ ದೇಶದಲ್ಲೇ ಪ್ರಸಿದ್ಧಿಯಾಗಿರ್ತಕ್ಕಂಥವ್ರು. ಆ ದಿಶೆಯಲ್ಲಿ ಅವರು ಅದೇ ರೀತಿಯಾಗಿ ವಿತ್ತೀಯ ಕೊರತೆ ಇರ್ಬೋದು ಮತ್ತು ಸಾಲದ ವಿಷಯದಲ್ಲಿರ್ಬೋದು ಎಲ್ಲ ನಿಯಮಗಳನ್ನು ಪಾಲಿಸಿ ಬಜೆಟನ್ನು ಉತ್ತಮ ರೀತಿಯಲ್ಲಿ ಅವರ ಕಮಿಟ್ಮೆಂಟ್ಸ್, ಸಾಮಾಜಿಕ ನ್ಯಾಯದ ಬಗ್ಗೆ ಇರತಕ್ಕಂಥ ಕಮಿಟ್ಮೆಂಟನ್ನು ಉಳಿಸ್ಕೊಂಡು ಹೋಗ್ತಕ್ಕಂಥ ರೀತಿಯಲ್ಲಿ ರಾಜ್ಯದ ಎಲ್ಲ ಜನರಿಗೆ ಅನುಕೂಲವಾಗುವಂಥ ಒಂದು ಬಜೆಟ್ ಕೊಟ್ಟಿದ್ದಾರೆ. ಮತ್ತು ಪಟ್ಟಣದಲ್ಲಿ ರೈತರ ಸಲುವಾಗಿ ಅನೇಕ ಯೋಜನೆಗಳು ಅವ್ರಿಗೆ ಅನುಕೂಲವಾಗುವಂಥ ರೀತಿಯಲ್ಲಿ ಮಾಡಿರುವಂಥದ್ದು. ಹೇಳೋದು ಸರಿಯಲ್ಲ, ಅವ್ರಿಗೆ ಬೇರೆ ಹೇಳಲಿಕ್ಕೆ ಏನಿದೆ ನೋಡಿ. 2.5 ವರ್ಷದಲ್ಲಿ ಮೂರನೇ ವರ್ಷಕ್ಕೆ ಬಂದುಬಿಡ್ತಾ ಈಗಾಗಲೇ 2 ತಿಂಗಳಲ್ಲಿ. ಏನು ಬೇರೆ ಯಾವುದಾದ್ರೂ ಹೇಳಿದ್ರೆ ಇದೊಂದು ಸರಿಯಾಗಿ ಮಾಡಿದೆ ಅಂತೇಳಿ ಅವ್ರು ಹೇಳಲಿಕ್ಕೆ ಏನಿಲ್ಲ. ಇವತ್ತು ಕೇಂದ್ರ ಸರ್ಕಾರದಿಂದ ಆಗಸ್ಟಿನಿಂದ ಇಲ್ಲಿವರೆಗೂ ನಮಗೆ ಆ GST ಸಡನ್ನಾಗಿ ಕಡಿಮೆ ಮಾಡಿದ್ರಿಂದ 10,000 ಕೋಟಿ ಲಾಸ್ ಆಗಿದೆ. ಇವತ್ತು ಜಲಜೀವನ ಮಿಷನ್ದು 38,000 ಕೋಟಿ ಅವ್ರು ಕೊಡಬೇಕು, 38,000 ಕೋಟಿ ನಾವು 60% ನಾವು ಹಾಕಬೇಕು. 13,000 ಕೋಟಿ 1.5 ವರ್ಷ ಆಯಿತು ರಿಲೀಸ್ ಮಾಡಿಲ್ಲ. 23,000 ಕೋಟಿ ನೇರವಾಗಿ ಇವತ್ತು ನಮ್ಮ 25-26 ಬಜೆಟ್ ಮೇಲೆ ಪರಿಣಾಮ ಬೀರಿದೆ. ಸೊ ಈ ರೀತಿಯಾದಂಥ ಪರಿಸ್ಥಿತಿ ಅವರು ಕಲ್ಪಿಸ್ತಾ ಇದ್ದಾರೆ. ನೀವು ಉದಾಹರಣೆ ಹೇಳ್ಬೇಕಾದ್ರೆ ನಂದೇ ಮೈನ್ರಿಗೇಷನ್ದು ನಾನು ಸಚಿವನಾದ ನಂತರ ಇಲ್ಲಿ ನಮ್ಮ ಗುಲ್ಬರ್ಗ ಯಾದಗಿರಿಯಲ್ಲಿ ಹಿಂದಿನ ಖರ್ಗೆ ಸಾಹೇಬರಲ್ಲಿ ಸೆಂಟ್ರಲ್ ಮಿನಿಸ್ಟರ್ದಾಗ ಒಂದು ಪ್ರೋಗ್ರಾಮ್ ರೆಡಿ ಮಾಡಿ ಕಳಿಸಿದರು ಕೇಂದ್ರ ಸರ್ಕಾರಕ್ಕೆ. ಅದು 40% ರಾಜ್ಯ ಸರ್ಕಾರ, 60% ಕೇಂದ್ರ ಸರ್ಕಾರ. ಆ 483 ಕೋಟಿ ಬಿಟ್ಟರೆ ಅಪ್ರೂವಲ್ ಆಗಿದೆ ಹಿಂದಕ್ಕೆ. ಇವತ್ತಿನವರೆಗೂ ರಾಜ್ಯದಲ್ಲಿ ಯಾವುದೇ ಯೋಜನೆಗಳಿಗೆ ಅವರು ನಮಗೆ ಪ್ರೋತ್ಸಾಹ ನೀಡ್ತಾ ಇಲ್ಲ. ನಮ್ಮ ಶ್ರೀಮಾನ್ ಸೋಮಣ್ಣವರು ಜಲಶಕ್ತಿ ಮಿನಿಸ್ಟರ್ ಆಫ್ ಸ್ಟೇಟ್ ಆದ ನಂತರ ಅವ್ರು ರಾಜಕೀಯವಾಗೂ ಮಾತಾಡಿದ್ರು. ನಮಗೆ ಭಾಳ ಆಪ್ತರು ಅವರು. ಮೊದಲು ಕಾಂಗ್ರೆಸ್ನಲ್ಲಿದ್ದರು, ನಮಗೆ ಭಾಳ ಆತ್ಮೀಯ ಸ್ನೇಹಿತರಾಗಿದ್ದರು. ಅವರು ಹೊಸ ಇಮಿಡಿಯೇಟ್ಲಿ ಪ್ರಪೋಸಲ್ ಕಳಿಸಿ 2,000 ಕೋಟಿ ಕೊಡ್ತೀನಿ, 1,000 ಕೋಟಿ ಇದೆ ತುಮಕೂರು ಕಾನ್ಸ್ಟಿಟ್ಯೂನ್ಸಿಗೆ, 1,000 ಕೋಟಿ ರಾಜ್ಯದಲ್ಲಿ ಎಲ್ಲಾದರೂ ಕೊಡು ಅಂತೇಳಿ ನಮಗೆ ಪ್ರತ್ಯೇಕವಾಗಿ ಹೇಳಿದರು. ನಾನು 2,700 ಕೋಟಿಯಷ್ಟು ಪ್ರಪೋಸಲ್ ಕಳಿಸಿದ್ದೆ ಇಡೀ ರಾಜ್ಯದ್ದು ಅವ್ರದ್ದು ಸೇರಿ. ಅವ್ರು ಕೊನೆಗೆ 99 ಕೋಟಿ ಅಂದರೆ 99 ಕ್ರೋರ್ಸು ತುಮಕೂರು ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂನ್ಸಿಗೆ 4 ವರ್ಷ ಹಿಂದಿನ ಸರ್ಕಾರದಲ್ಲಿ ಅಂದರೆ ಪೆಂಡಿಂಗ್ ಇತ್ತು. ಶ್ರೀಮಾನ್ ಜೋಶಿ ಅವ್ರದ್ದು, ಅವರು ನನಗೆ 2-3 ಸಲ ಪ್ರಹ್ಲಾದ್ ಜೋಶಿ ಅವರು ಫೋನ್ ಮಾಡಿ ನಮ್ಮ ಧಾರವಾಡ ಕಾನ್ಸ್ಟಿಟ್ಯೂನ್ಸಿದು ಪೆಂಡಿಂಗ್ ಇದೆ ಅಂದರೆ 78 ಕ್ರೋರ್ದು 78 ಕ್ರೋರ್ಸ್ ಅವ್ರದ್ದು ಪೆಂಡಿಂಗ್. ಅವೆರಡೂ ಬಿಟ್ಟರೆ ಇವತ್ತಿನವರೆಗೂ ಮೈನ್ ಇರಿಗೇಷನ್ ಕೊಡಬೇಕಾಗಿದ್ದು ಒಂದೂ ಕೊಟ್ಟಿಲ್ಲ. ಈಗ ಇನ್ನೂ 2,300 ಕೋಟಿಯಷ್ಟು ಪ್ರಪೋಸಲ್ಸ್ ಅವ್ರ ಹತ್ರ ಇದೆ. ಸಿದ್ದರಾಮಯ್ಯ ದಾಖಲೆ ಬಜೆಟ್ ಮಂಡಿಸಿದ್ದಾರೆ. ಕೊನೆ ಬಜೆಟ್ ನೆಕ್ಸ್ಟ್ ಅವರೇ ಮುಂದಿನ ಬಜೆಟ್ಗಳು ಅವರೇ ಮಂಡಿಸ್ತಾರೆ. ಇರೋವರೆಗೂ ಬಜೆಟ್ ಮಾಡ್ತಾರೆ. ಅವ್ರು ಎಲ್ಲಿವರೆಗೂ ಇರ್ತಾರೆ ಅಲ್ಲಿವರೆಗೂ ಬಜೆಟ್ ಮಂಡನೆ ಮಾಡ್ತಾರೆ. ಫೈನಾನ್ಸ್ ಮಿನಿಸ್ಟರ್ ಆಗಿದ್ದಾರೆ. ಎಲ್ಲಿವರೆಗೂ ಇರ್ತಾರೆ ಅದು ಯಾರು ಹೇಳೋದಿಲ್ಲ. ಅನೇಕ ಬಾರಿ ಅವರೇ ಹೇಳಿದ್ದಾರೆ
ಆಗಬೇಕೆಂಬ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಶಿವಕುಮಾರ್ ಅವರು ಹೇಳಿದ್ರು. ಹೈಕಮಾಂಡ್ ಯಾವ ರೀತಿ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಯಾವತ್ತೂ ಹೈಕಮಾಂಡ್ ಖರ್ಗೆ ಸಾಹೇಬ್ರು ಇಲ್ಲಿ ಲೆಟರ್ ಆಫ್ ಅಪೋಸಿಷನ್ ಇದ್ದರು. ಕೇಂದ್ರ ನಮ್ಮ ಹೈಕಮಾಂಡಲ್ಲಿ ನೀವು ಬರಬೇಕು, 8 ಸಲ ನೀವು ಆಗಲೇ 9 ಸಲ ನೀವು ಅಸೆಂಬ್ಲಿಗೆ ಆಗಿದ್ದು, ನಿಮ್ಮ ಅಲ್ಲಿ ಸರ್ವಿಸಸ್ ಬೇಕಾದರು. ನಾವೆಲ್ಲ ಜೊತೆಗಿದ್ವಿ, ನಾನು ಕಾಗೋಡು ತಿಮ್ಮಪ್ಪನವರೆಲ್ಲ. ಹೈಕಮಾಂಡ್ ಏನು ಹೇಳಿದರೆ ನಾವು ಎಲ್ಲರೂ ಹೋಗಬಾರ್ದು ಅಂತ ಹೇಳಿದ್ವಿ ಅವ್ರಿಗೆ. ನಾನು ಕಾಗೋಡು ತಿಮ್ಮಪ್ಪನವರು, ಕೊಂಡಯ್ಯನವರು ಎಲ್ಲರೂ ಬೇಡ, ಹೈಕಮಾಂಡ್ ಏನು ಹೇಳಿದ್ರೆ ಕೇಳಬೇಕಂತಂದರು. ಅಲ್ಲಿ ಹೋದರು, ಕೇಂದ್ರದಲ್ಲಿ ಸಚಿವರಾದರು. ಇವತ್ತು ಇಡೀ ದೇಶಕ್ಕೆ, ನಮ್ಮ ಪಕ್ಷಕ್ಕೆ ಮಹಾತ್ಮ ಗಾಂಧಿ ಆಗಿರ್ತಕ್ಕಂಥ ಸ್ಥಾನಕ್ಕೆ ಅವ್ರು ಹೋಗಿದ್ದಾರೆ. ಆ ರೀತಿಯಾಗಿ ಹೈಕಮಾಂಡು ಯಾವ ಸಂದರ್ಭದಲ್ಲಿ ಏನು ನಿರ್ಧಾರ ತಗೋದಾರೋ ಅದಕ್ಕೆಲ್ಲ ಬದ್ಧರಾಗಿರ್ಬೇಕಂತವೇ ಕಾಂಗ್ರೆಸ್ ಪಕ್ಷದಲ್ಲಿ ಉಳಿಬೇಕು. ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ. ಕಲಬುರಗಿ ಮೂಲದ ಡಾಕ್ಟರ್ ಆದಿತ್ಯ ಖಾಜಾ ಅವರು MBBS, MS ಆರ್ಥೋ, MI, PD, ED, FR, CS, TR ಅಂಡ್ ಆರ್ಥೋ, FR, CSED ಪದವಿ ಮುಗಿಸಿದ ಕಲ್ಯಾಣ ಕರ್ನಾಟಕ ಭಾಗದ ಮೊದಲ ಆರ್ಥೋಪೆಟಿಕ್ ವೈದ್ಯರು. ಡಾಕ್ಟರ್ ಆದಿತ್ಯ ಖಾಜಾ ಅವರು ಹೈದರಾಬಾದ್, ಮುಂಬೈ, ಸೌತ್ ಕೊರಿಯಾ, ಇಂಗ್ಲೆಂಡ್ ವಿವಿಧ ದೇಶಗಳಲ್ಲಿ ಸೇವೆ ಸಲ್ಲಿಸಿದ ಅನುಭವಿ ತಜ್ಞ ವೈದ್ಯರಾಗಿದ್ದು, ಇವರ ನೇತೃತ್ವದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ರಿಯಾಯಿತಿ ದರದಲ್ಲಿ ಗುಣಮಟ್ಟದ ಚಿಕಿತ್ಸೆ. ಹೈಟೆಕ್ ಡಿಜಿಟಲ್ ಎಕ್ಸ್ರೇ, ಬೆಲ್ಜಿಯಂ ಇಂಪೋರ್ಟೆಡ್ ಮಷಿನ್, ಆರ್ಥೋಸ್ಕೋಪಿ ಅಂಡ್ ಲ್ಯಾಪ್ರೋಸ್ಕೋಪಿ, 4K ವಿತ್ 3 ಚಿಪ್ ಕ್ಯಾಮೆರಾ, ಫಸ್ಟ್ ಇನ್ ಕಲ್ಯಾಣ ಕರ್ನಾಟಕ, ಅಮೆರಿಕನ್ ಇಂಪೋರ್ಟೆಡ್ ಮಷಿನ್, ಟ್ರಾಮಾ ಡ್ರಿಲ್ಸ್ ಅಂಡ್ ಸಾ, ಅಮೆರಿಕನ್ ಇಂಪೋರ್ಟೆಡ್ ರೋಬೋಟಿಕ್ ಶೋಲ್ಡರ್ ಸರ್ಜರಿ ಆರ್ಮ್, ಜರ್ಮನ್ ಇಂಪೋರ್ಟೆಡ್ ಸೇರಿದಂತೆ ಇನ್ನು ಹೈಟೆಕ್ ತಂತ್ರಜ್ಞಾನದಿಂದ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ಓಬಿಯಾಸ್ಟೆಟಿಕ್ಸ್, ಗೈನಕಾಲಜಿ, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರೋಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್ಸ್, ನ್ಯೂರೋಲಜಿ ಸೇರಿದಂತೆ OPD, IPD, ICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಜಿಲ್ಲಾ ವಿಜ್ಞಾನ ಕೇಂದ್ರದ ಸಮೀಪ, ಕಲಬುರಗಿ. ಮೊಬೈಲ್ ನಂಬರ್ 9663300268ಗೆ ಸಂಪರ್ಕಿಸಿ.